ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಮುಖಾಂತರ ಜಪಾನ್ ದೇಶದ ನನ್ನ ಮನೆಯಲ್ಲಿ ರಾಮನವಮಿ ಆಚರಣೆಯ ಸಂದರ್ಭವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಮೊದಲಿಗೆ ಈ ಹಬ್ಬವನ್ನು ನಾನು ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ತಲೆಗೆ ಬಂದಿದ್ದು ನಮ್ಮ ಭಾರತ ದೇಶದ ಕಲೆ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳನ್ನು ಬೇರೆ ದೇಶದ ನನ್ನ ಸ್ನೇಹಿತರೊಳಗೆ ಹಂಚ್ಕೊಂಡು ನಾನು ಈ ಹಬ್ಬನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಸೊ ಈ ಒಂದು ಹಬ್ಬಕ್ಕೆ ಜಪಾನ್, ಸೌತ್ ಕೊರಿಯಾ, ಪಾಕಿಸ್ತಾನ, ಚೈನಾ, ವಿಯೆಟ್ನಾಂ, ಫ್ರಾನ್ಸ್, ಮಾರಿಷಿಯಸ್ ಈ ದೇಶದ ನನ್ನ ಸ್ನೇಹಿತರುಗಳನ್ನ ನಾನು ನನ್ನ ಮನೆಗೆ ಆಮಂತ್ರಣ ಕೊಟ್ಟಿದ್ದೆ. ಎಲ್ಲರೂ ಕೂಡ ನನ್ನ ಆಮಂತ್ರಣವನ್ನು ತುಂಬು ಹೃದಯದಿಂದ ಸ್ವೀಕರಿಸಿ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ನನಗೆ ತುಂಬ ಖುಷಿ ಕೊಡ್ತು. ಮೊದಲಿಗೆ ನಾನು ಶ್ರೀರಾಮನವಮಿ ಹಬ್ಬದ ಆಚರಣೆ ವಿಚಾರಗಳನ್ನು ಅವ್ರ ಜೊತೆ ಹಂಚಿಕೊಂಡು ಹಾಗೂ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಹೇಗೆ ಸಾವಿರಾರು ಕೋಟಿ ದೇವತೆಗಳನ್ನು ಪೂಜೆ ಮಾಡುತ್ತೆ, ನಂಬುತ್ತೆ, ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಅವ್ರ ಜೊತೆ ಹಂಚಿಕೊಂಡು ನನ್ನ ಮನೆಯಲ್ಲಿ ಇದ್ದಂತಹ ಕೆಲವು ದೇವರುಗಳ ಪರಿಚಯವನ್ನು ಅವ್ರಿಗೆ ಮಾಡಿಕೊಟ್ಟು ಹಾಗೂ ಪ್ರತ್ಯೇಕವಾಗಿ ನನಗೆ ಯಾಕೆ ಈ ಒಂದು ಶ್ರೀರಾಮನವಮಿ ಹಬ್ಬ ತುಂಬ ಹತ್ತಿರವಾದದ್ದು ಅಂತ ಕೂಡ ಅವ್ರಿಗೆ ತಿಳಿಸ್ಕೊಟ್ಟೆ. ಈ ಒಂದು ಸಮಯದಲ್ಲಿ ಕೆಲವು ಕುತೂಹಲಕಾರಿ ಪ್ರಶ್ನೆಗಳು ಇದ್ವು ನಮ್ಮ ಹಿಂದೂ ಧರ್ಮ ಧಾರ್ಮಿಕ ವಿಚಾರವಾಗಿ. ಅವುಗಳನ್ನು ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಟ್ಟೆ. ನಂತರ ದೇವರೊಂದು ನಾಮ ಹಲವು ಅನ್ನೋ ಒಂದು ಸಂದೇಶದಲ್ಲಿ ರಾಮ, ಅಲ್ಲ, ಏಸು ಮೂರೂ ಕೂಡ ಒಂದೇ ರೀತಿ ಅನ್ನೋ ರೀತಿ ಅವ್ರಿಗೆಲ್ಲ ಭಾವನೆಗಳು ಬಂತು ನನ್ನ ಒಂದು ಧಾರ್ಮಿಕ ಆಚರಣೆ ವಿಚಾರಣೆಗಳನ್ನು ಕೇಳಿದ ಮೇಲೆ. ನಂತರ ನಮ್ಮ ಸಂಪ್ರದಾಯದಂತೆ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಪೂಜೆ ಮಾಡೋ ಸಂದರ್ಭದಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಭಕ್ತಿಗೀತೆಗಳನ್ನು ಹಾಡ್ತಾ ಈ ಪೂಜೆಯನ್ನು ನಾನು ಪ್ರಾರಂಭ ಮಾಡಿದೆ. ಸೊ ಭಕ್ತಿಗೀತೆ ಅನ್ನೋದು ಅಥವಾ ಪ್ರಾರ್ಥನೆ ಅನ್ನೋದು ಅಥವಾ ಮಂತ್ರ ಅನ್ನೋದು ನಾವು ಪೂಜೆ ಮಾಡಬೇಕಾದ್ರೆ ತುಂಬ ಮನಸ್ಸಿನಿಂದ ಹೇಳಬೇಕು ಅಂತ ಹೇಳ್ತಾರೆ. ಸೊ ನನಗೆ ವೈಯಕ್ತಿಕವಾಗಿ ಯಾವುದೇ ರೀತಿ ಮಂತ್ರಗಳು ಗೊತ್ತಿಲ್ಲದೆ ಇರೋ ಕಾರಣ ಸೊ ನನಗೆ ಗೊತ್ತಿರ್ತಕ್ಕಂಥ ಭಕ್ತಿಗೀತೆಗಳನ್ನು ಆಡುವ ಮೂಲಕ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಪ್ರತಿಯೊಬ್ಬರಿಗೂ ಆ ಭಗವಂತ ಆಶೀರ್ವಾದ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಂಡೆ ಅವರೆಲ್ಲರ ಪರವಾಗಿ. ಹಬ್ಬ ಆಚರಣೆ ಅಂತ ಬಂದಾಗ, ನಮ್ಮ ಹಿಂದೂ ಹಬ್ಬ ಆಚರಣೆ ಅಂತ ಬಂದಾಗ ಹಬ್ಬದೂಟ ಇರಲೇಬೇಕು. ಸೊ ಅವ್ರ ಮುಖದಲ್ಲಿ ನಗು ನೋಡಿದ್ದು ನಾನು ಹಬ್ಬದೂಟ ಮಾಡುವಾಗ. ಯಾಕಂದರೆ ನಾನು ಈ ಹಬ್ಬದಲ್ಲಿ ಶಾವಿಗೆ ಪಾಯಸ, ಪುಳಿಯೋಗರೆ, ಬೋಂಡ ಈ ಎಲ್ಲ ಒಂದು ಆಹಾರಗಳನ್ನು ಮಾಡಿದ್ದೆ. ತುಂಬ ಖುಷಿಯಿಂದ ಎಲ್ಲ